ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ. ಇವತ್ತಿನ ವಿಡಿಯೋದಲ್ಲಿ ವಿತೌಟ್ ಆಧಾರ್ ಇಲ್ಲದೆ ಪ್ರೆಗ್ನೆಂಟ್ ವುಮೆನ್ ಮತ್ತು ಲ್ಯಾಕ್ಟೇಟಿಂಗ್ ಮದರ್ನ ಪೋಷನ್ ಟ್ರ್ಯಾಕರ್ನಲ್ಲಿ ಯಾವ ರೀತಿಯಾಗಿ ನೋಂದಣಿ ಮಾಡಿಕೊಳ್ಳಬಹುದು ಅಂತೇಳಿ ನಾನು ತಿಳಿಸ್ಕೊಡುತ್ತೇನೆ. ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಮೋರ್ ಬಟನ್ ಕ್ಲಿಕ್ ಮಾಡಬೇಕು. ಅಲ್ಲಿ ನಿಮಗೆ ರಿಜಿಸ್ಟರ್ ಬೆನಿಫಿಷರಿ ವಿತೌಟ್ ಆಧಾರ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಬೆನಿಫಿಷರಿ ಟೈಪು ಪ್ರೆಗ್ನೆಂಟ್ ವುಮೆನ್ ಆ್ಯಂಡ್ ಲ್ಯಾಕ್ಟೇಟಿಂಗ್ ಮದರ್. ನಿಮಗೆ ನಿಮ್ಮ ಪ್ರದೇಶದಲ್ಲಿ ಅಥವಾ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಆಧಾರ್ ಕಾರ್ಡ್ ಇಲ್ಲದೆ ಬಂದಿರುವಂತಹ ಪ್ರೆಗ್ನೆಂಟ್ ವುಮೆನು ಮತ್ತು ಲ್ಯಾಕ್ಟೇಟಿಂಗ್ ಮದರ್ನ ನಿಮಗೆ ಯಾವ ಫಲಾನುಭವಿ ಬಂದಿರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೆಗ್ನೆಂಟ್ ವುಮೆನ್ದು ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಇದೆ. ಪ್ರೆಗ್ನೆಂಟ್ ವುಮೆನ್, ಲ್ಯಾಕ್ಟೇಟಿಂಗ್ ಮದರ್, ಅಡೋಲೆಸೆಂಟ್ ಗರ್ಲ್ ಬೆನಿಫಿಷರಿ ಕ್ಯಾನ್ ಬಿ ರಿಜಿಸ್ಟರ್ಡ್ ಯೂಸಿಂಗ್ ದ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಪ್ರೂಫ್. ರಿಜಿಸ್ಟರ್ ರಿಕ್ವೆಸ್ಟ್ ವಿಲ್ ಬಿ ಸೆಂಡ್ ದಿ ಸೂಪರ್ವೈಸರ್ಗೆ ಹೋಗುತ್ತೆ ಅಂತ ಹೇಳುತ್ತೆ. FRS ಮಾಡಬೇಕಂತಿದೆ ಕಡ್ಡಾಯವಾಗಿ. ಇಲ್ಲಿ ಇಂಪಾರ್ಟೆಂಟ್ ನೋಟ್ ಏನು ಹೇಳಿದ್ದಾರೆ ಅಂದರೆ, ಸೂಪರ್ವೈಸರ್ ಒಂದು ಸಲ ಅಪ್ರೂವ್ ಮಾಡಿದರೆ ಆಧಾರ್ ಕಾರ್ಡ್ ಇಲ್ಲದೆ ಎನ್ರೋಲ್ಮೆಂಟ್ ಪ್ರಕಾರ ನೀವು ಯಾವುದೇ ದಾಖಲಾತಿಯನ್ನು ತೋರಿಸಿ ನೀವು ಎಂಟ್ರಿ ಮಾಡಿದರೆ 30 ದಿನಗಳವರೆಗೆ ಟೇಕ್ ಹೋಮ್ ರೇಷನ್ ಕೊಡ್ಬೋದು ಅಂತೇಳಿ ಇದೆ. ಆಧಾರ್ ಎನ್ರೋಲ್ಮೆಂಟ್ ಇದ್ದು ನೀವು ರಿಜಿಸ್ಟ್ರೇಷನ್ ಮಾಡಿದರೆ 90 ದಿನಗಳವರೆಗೆ ನೀವು THR ಟೇಕ್ ಹೋಮ್ ರೇಷನ್ ಕೊಡ್ಬೋದು ಅಂತೇಳಿದೆ. ಮೇಲೆ ವಿತೌಟ್ ಆಧಾರ್ ಕಾರ್ಡ್ ಇಲ್ಲದೆ ಬೇರೆ ದಾಖಲಾತಿಗಳನ್ನು ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡಿದರೆ 30 ದಿನಗಳವರೆಗೆ THR ಕೊಡ್ಬೋದು. ಆಧಾರ್ ಎನ್ರೋಲ್ಮೆಂಟ್ ಇತ್ತಂದರೆ 90 ದಿನಗಳವರೆಗೆ ನೀವು ಟೇಕ್ ಹೋಮ್ ರೇಷನ್ ಕೊಡ್ಬೋದು. ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಡಿಕ್ಲರೇಷನ್ ಕೇಳುತ್ತೆ, ಕನ್ಫರ್ಮೇಷನ್ ಕೊಡಿ. ಅವ್ರದ್ದೇನಾದರೂ ಆಧಾರ್ ಎನ್ರೋಲ್ಮೆಂಟ್ ನಂಬರ್ ಇದ್ದರೆ ಎಸ್ ಅಂತ ಕೊಡಿ. ಆವಾಗ ಇಲ್ಲಿ ನಂಬರ್ ತೋರಿಸಿದೆ, ನಂಬರ್ ಎಂಟ್ರಿ ಮಾಡಬೇಕು. ಆಮೇಲೆ ಅಪ್ಲೋಡ್ ದಿ ಎನ್ರೋಲ್ಮೆಂಟ್ ರಿಸಿಪ್ಟು. ನಿಮಗೆ ಆಧಾರ್ ಕಾರ್ಡ್ ಮಾಡಿಸಿದ ನಂತರ ನಿಮಗೆ ಫಿಂಗರ್ ಪ್ರಿಂಟ್ ಇರೋದು ಮತ್ತು ನಿಮ್ಮದು ಫೋಟೋ ಬಯೋಗ್ರಫಿ ಇರೋದನ್ನ ಒಂದು ರಿಸಿಪ್ಟ್ ಕೊಡ್ತಾರೆ. ಅದರಲ್ಲಿ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಇರುತ್ತೆ. ಆ ಎನ್ರೋಲ್ಮೆಂಟ್ ಅವ್ರು ಇಲ್ಲಿ ನಂಬರ್ ಹಾಕಬೇಕು. ನಂತರ ಅದನ್ನು PNG JPG ಅಪ್ ಟು 2 MB ಒಳಗೆ ನೀವು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಅದಾದ ನಂತರ ಆಧಾರ್ ಕಾರ್ಡ್ ಇಲ್ಲ ಅವ್ರ ಹತ್ರ ಅಂತಂದರೆ ನೋ ಅಂತ ಕೊಡಿ. ನೋ ಅಂತ ಕೊಟ್ಟಾಗ ನಿಮಗೆ ಪ್ರೊಸೀಡ್ ಬಟನ್ ಬರುತ್ತೆ, ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಬಟನ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ತೋರ್ತದೆ. ಇಲ್ಲಿ ಸ್ಟಾರ್ ಇದೆಯಲ್ವಾ ರೆಡ್, ಕಂಪಲ್ಸರಿ ಎಂಟ್ರಿ ಮಾಡಬೇಕಾದ ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಫೋನ್ ನಂಬರು, ಐಡೆಂಟಿಟಿ, ಪ್ರೂಫ್ ಆಫ್ ಐಡೆಂಟಿಟಿ ನಂಬರು. ಅಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕಿರ್ತಾರೆ ಅದೊಂದು ನಂಬರ್ ಇರುತ್ತೆ, ಆ ನಂಬರ್ ಸೆಲೆಕ್ಟ್ ಮಾಡಬೇಕು, ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಅಪ್ಲೋಡ್ದು ಪ್ರೂಫ್ ಆಫ್ ಐಡೆಂಟಿಟಿ PNG JPG ಅಪ್ ಟು 2 MB ಮಾತ್ರ. ಇಲ್ಲಿ ಫೋನ್ ನಂಬರ್ ಎಂಟ್ರಿ ಆದ ನಂತರ ಸೆಲೆಕ್ಟ್ ದ ಪ್ರೂಫ್ ಆಫ್ ಐಡೆಂಟಿಟಿ, ಬ್ಯಾಂಕ್ ಪೋಸ್ಟ್ ಆಫೀಸ್ ಪಾಸ್ಬುಕ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ವೋಟರ್ ID, ಮನ್ರೇಗಾ ಜಾಬ್ ಕಾರ್ಡ್, ಕಿಸಾನ್ ಫೋಟೋ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್, ಐಡೆಂಟಿಟಿ ಸರ್ಟಿಫಿಕೇಟ್ ಬೈ ಗೆಜೆಟೆಡ್ ಆಫೀಸರ್ ಅಂತೇಳಿದೆ. ಇಲ್ಲಿ ಇದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿ ಅವ್ರದ್ದು ಸೆಲೆಕ್ಟ್ ಮಾಡಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ಇದರಲ್ಲಿ ಯಾವುದೂ ಇರಲಿಲ್ಲ ಅಂದರೆ ಗೆಜೆಟೆಡ್ ಆಫೀಸರ್ ಮುಖಾಂತರ ಒಂದು ಫಾರಮ್ ಬರುತ್ತೆ ಆಧಾರ್ ಎನ್ರೋಲ್ಮೆಂಟ್ಗೆ ಮತ್ತು ನಿಮಗೆ ಆಧಾರ್ ಅಪ್ಡೇಷನ್ಗೆ ನಂಬರ್ ಇರುತ್ತಲ್ವ, ಅದರಲ್ಲಿ ನೀವು ಗೆಜೆಟೆಡ್ ಆಫೀಸರ್ದ ಸೀಲು ಸೈನ್ ಹಾಕ್ಬಿಟ್ಟು ನೀವು ಅದು ಕೂಡ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಪ್ರೂಫ್ ಆಫ್ ಐಡೆಂಟಿ ಸೆಲೆಕ್ಟ್ ಮಾಡೋದು. ಇಲ್ಲಿ ನಂಬರ್, ಒಂದು ವೇಳೆ ವೋಟರ್ ID ಸೆಲೆಕ್ಟ್ ಮಾಡಿದಂದರೆ ವೋಟರ್ ID ನಂಬರ್ ಇರುತ್ತೆ, ಆ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿದ ನಂತರ ನಿಮಗೆ ಫೋನ್ ನಂಬರ್ ಅದು ಅಪ್ಲೋಡ್ ಪ್ರೊಸೀಡ್ ಬಟನ್ ಬರುತ್ತೆ. ನೆಕ್ಸ್ಟ್ ಅದು ಅಪ್ರೂವಲ್ಗೆ ಆಯಾ ವೃತ್ತದ ಮೇಲ್ವಿಚಾರಕ್ಕೆ ಸೂಪರ್ವೈಸರ್ SS ಲಾಗಿನ್ಗೆ ಹೋಗುತ್ತೆ. SS ಲಾಗಿನಲ್ಲಿ ಅಪ್ರೂವ್ ಮಾಡಿದ ನಂತರ ನಿಮ್ಮ ಪೋಷನ್ ಟ್ರ್ಯಾಕರ್ನಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ನಂಬರ್ಸು ಶೋ ಆಗುತ್ತೆ.
ಅದೇ ರೀತಿಯಾಗಿ ನೀವು ಲ್ಯಾಕ್ಟೇಟಿಂಗ್ ಮದರ್ ಕೂಡ ನೀವು ಇದೇ ರೀತಿಯಾಗಿ ನಾವು ಎಂಟ್ರಿ ಮಾಡ್ಕೋಬೋದು. ಸೇಮ್ ಇನ್ಸ್ಟ್ರಕ್ಷನ್ ಇರುತ್ತೆ. ಪ್ರೆಶೋಡ್ ಬಟನ್ ಅಲ್ಲಿ ನಿಮಗೆ ಗರ್ಭಿಣಿ ಮಾಹಿತಿ ಬಂತು. ಇಲ್ಲಿ ಲ್ಯಾಕ್ಟೇಟಿಂಗ್ ಮದರ್ ಮಗುವಿನ ಮಾಹಿತಿ ಬರುತ್ತೆ. ಇಲ್ಲಿ ಮೊದಲು ನಮಗೆ ಒಂದೇ ಮಗುವಿನ ಇನ್ಫಾರ್ಮೇಷನ್ ಇತ್ತು. ಒಂದು ವೇಳೆ ಆ ತಾಯಿಗೆ ಟ್ವಿನ್ಸು ಟ್ರಿಪಲ್ ಇತ್ತಂದರೆ ಆ ಮಾಹಿತಿ ಕೂಡ ಎಂಟ್ರಿ ಮಾಡಬಹುದು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಸಿಂಗಲ್ಲು ಟ್ವಿನ್ಸ್ ಇದ್ದರೆ ಟ್ವಿನ್ಸು ಇಲ್ಲಿ ಡಿಕ್ಲೇರೇಷನ್ ಕೊಡಿ. ಆಧಾರ್ ಇಲ್ಲ ಅಂತಂದರೆ ಸೇಮ್ ಡಾಕ್ಯುಮೆಂಟು. ಇವೆಲ್ಲ ಮಾಹಿತಿ ಎಂಟ್ರಿ ಮಾಡಿದ ನಂತರ ನಿಮಗೆ ಮಗುವಿನ ಪ್ರೊಫೈಲ್ ಕಡ್ಡಾಯವಾಗಿ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ಸ್ಟೆಂಟಾಗಿ ಆ ಮಗುವಿನ ಹೆಸರು ಏನಾದರೂ ಇತ್ತಂದರೆ ಮಗುವಿನ ಹೆಸರು ಕೂಡ ಕೊಡ್ಬೋದು. ಬರ್ತ್ ಟೈಮಲ್ಲಿ ಹೈಟು ವೇಟು ಎಷ್ಟಿತ್ತು ಅದನ್ನು ನೀವು ಬೆನಿಫಿಷರಿ ಕಡೆಯಿಂದ ಡಿಸ್ಚಾರ್ಜ್ ಸಮ್ಮರಿ ಅಥವಾ ಡಾಕ್ಟರ್ ಕಡೆಯಿಂದ ಸರ್ಟಿಫೈಡ್ ಆಗಿರುವಂತಹ ಮಾಹಿತಿ ತೆಗೆದುಕೊಂಡು ಮತ್ತು ತಾಯಿ ಕಾರ್ಡಲ್ಲಿ ಕೂಡ ಎಂಟ್ರಿ ಮಾಡಿರ್ತಾರೆ. ಇಲ್ಲ ಡಿಸ್ಚಾರ್ಜ್ ಸಮ್ಮರಿ ನೀವು ತೆಗೆದುಕೊಂಡು ಆ ಮಗುವಿನ ಮಾಹಿತಿಯನ್ನು ಸಂಪೂರ್ಣವಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ವಿತೌಟ್ ಆಧಾರಿಂದ ಎಂಟ್ರಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.